ಅದೇನ್ಕಿದ್ದ ದಬಾಡ್ತಿ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ. ನಮಸ್ಕಾರ. ಸೊ ಹೊಸ ಬ್ಲಾಗ್ ಮೇಲೆ ಬಂದೀವಿ. ಅವರ ಮೊನ್ನೆ ದಾಂಡೇಲಾಗಿದ್ವಲ್ಲ ಅವರ ಅದ್ರ ಹೊಳ್ಳಿ ಒಬ್ಬ ಎಕ್ಸ್ಟ್ರಾ ಬಂದಾನ, ಬೆಂಗಳೂರಿಂದ ಬಂದಾನ. ಇಲ್ಲಿ ಅದು ಶಾಲ್ಮಲ ಉಗಮಸ್ಥಾನ ಅಂತ ಅದನ್ನ ನೋಡಕ್ ಬಂದಿದ್ವಿ. ಸೊ ಅದನ್ನ ನೋಡ್ಕೊಂಡ್ವಿ. ಅದ್ರದ್ದು ಕ್ಲಿಪ್ ಅದು ಹಾಕ್ತೀನಿ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಅದ್ರ ಪಕ್ಕಕ್ಕೆ ಸೋಮೇಶ್ವರ ದೇವಸ್ಥಾನ ಅಂತ ಐತಿ. ಸೊ ಆ ದೇವಸ್ಥಾನಕ್ಕೆ ಈಗ ಹೊಂಟಿವಿ. ಬೆಳಗ್ಗೆ ಮಳೆ ಇರಲಿಲ್ಲ ಬರುವಾಗ, ಈಗ ಮಳೆ ಐತಿ. ಬಟ್ ನಮಗೆ ಮನೆಗೆ ಡಿಸ್ಟೆನ್ಸ್ ಬರೀ 2 ಕಿಲೋಮೀಟ್ರ್ ಮನೆಯಿಂದ. ಸೊ ಮತ್ತು ಮಳೆ ಐತಿ. ಮಳೆ ಇರ್ಬೇಕ್ರಿ, ಚಂದ ಐತಿ ಕರೆಕ್ಟ್. ಮಳೆಗೆ ಹೊಂಟವಿ ಈಗ. ಹೋಗಿ ಆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಇಲ್ಲ. ಯಾಕಂದ್ರೆ ಅಲ್ಲೇ ಬರೀ ಒಂದು ತಾಸ್ನಾಗ ಇದನ್ನು ಕವರ್ ಮಾಡ್ಕೊಂಡ್ಬಿಟ್ವಿ. ನೋಡುವ ಎಲ್ಲಿ ಹೋಗ್ತೀವಿ ಅಂತಂದು. ಚಂದ ಐತಿಲ್ಲ ಏ ಯಾರು ನೀವು? ಇವನೇ ಶ್ರೀಮನ್ ನಾರಾಯಣ. Once more. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना. ಬಾಯ್ ಮಾಡ್ಬೇಡ್ರಿ, ಹೆದರ್ತೈತಿ ಯಾಕೆ ಅದ. ಎಂತ ಸಿಂಗ್ ಮಾಡಿದಿಲ್ಲ. ಕ್ಯಾಮ್ರಾ ಬಂದ್ರಿದಿರ್ತಾನ ಅಲ್ಲೊಳ್ಳು ಏನೋ ಹರಡ ಆತ್ಬಿಟ್ಟು ಅಲ್ಲಿ ಅಂದೇವು ಇಲ್ಲಿ ಅದನಲ್ಲ ಅಂದಿ ಅಲ್ಲಿ ಕುಂತಾನ ಅವನ್ ಬೇರೆ ದೊಡ್ಡ ಮತ್ತೀಗ ಪ್ಲಾನ್ ಚೇಂಜ್ ಆಗೈತಿ. ಸೊ ಭೈರಪ್ಪನ್ ಫಾಲ್ಸ್ ಅಂತ ಎಲ್ಲ ಕಲಗಟ್ಟಿಗೆ ರೋಡ್ನಾಗ ಐತಿ ಭೈರಪ್ಪನ್ ಫಾಲ್ಸ್. ಸೊ ಭೈರಪ್ಪನ್ ಫಾಲ್ಸ್ ಹೊಂಟೇವಿ. ಅಲ್ಲಿ ಅದ್ರಾಗ ಇಬ್ರು ಅದಾರ, ಇಲ್ಲೊಂದು ಇಬ್ರು ಅದೇವಿ. ಸೊ ನೆಕ್ಸ್ಟ್ ಭೈರಪ್ಪನ್ ಫಾಲ್ಸ್ ಅಲ್ಲಿ ಹೋಗಿ ತೋರಿಸ ನಮ್ಮ ತಂಗಿಗೆ ಐತೆ ಅಂತಂದ್ರೆ. ರಕ್ಷಿತ್ ಶೆಟ್ಟಿ ಹೇಳ್ಯಾನಲ್ಲಿ ಏನದ ಹೋಗೋ ದಾರಿ, ಹೋಗ್ತಿರೋ ಪ್ಲೇಸ್ಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ. ಸೊ ಹೋಗೋ ದಾರಿ ಮಸ್ತ್ ಐತ್ರಿ. ಅದೆಲ್ಲ ಕ್ಲೌಡ್ ಮಸ್ತ್ ಕಾಣತತ್ತೆ. ಬಟ್ ಗಾಡಿ ತರಿ ಬಿದ್ದು ಹೋಗೇ ಬಿಡುತ್ತೆ. ಈ ಕಡೆ ಎಲ್ಲ ಚೆನ್ನಾಗೈತಿ. ಸೊ ನೆಕ್ಸ್ಟ್ ಈಗ ಯಾವ್ದು ಭೈರಪ್ಪನ್ ಫಾಲ್ಸ್ ಇನ್ನೊಂದು 4 ಕಿಲೋಮೀಟರ್ ಐತಿ. ಓಕೆ, ಆಫ್ ರೋಡ್ ಅದಕ್ಕೆ ಮುಂದೆ ಗಾಡಿ ತಗೊಂಡ್ ಹೊಂಟ್ರ. ನಾವು ಇಳಿದ ನಾನು ಹಾಕ ಹೊಂಟೀವಿ. ಇವಾಗ ಬರಾಕ್ ಒಲ್ಲು ಅಂತ ಅವನ್ನ ಹೇಳ್ಕೊಂಡ್ ಬಂದ್ರು. ಬಿಕಾಸ್ ಗಾಡಿ ಓನರ್ ಅವ ಬರ್ಲಿಲ್ಲ ಅಂದ್ರೆ ಗಾಡಿ ಇರ್ತದ್ರಲ್ಲ ನಮಗ. ಎಲ್ಲೇ ಒಂಥರ ಅದ ಬ್ಯಾಡ ಕರ್ಕೊಂಡ್ ಹೊಂಟಿರಿ, ಮನ್ಯಾಗ ಬೈಸ್ತೀರಿ. ಹೊಸ ಎಕ್ಸ್ಪೀರಿಯನ್ಸ್. ಡೋರಿ ಲೇಕಂತ ನೋಡಪ್ಪ. ಅದು ಯಾವ ಡೋರಿ ಲೇಕ್ಲೆ? ಯಾವ್ದೋ ಕೆರೆ ಐತಿ ಲೇ, ಹಳ್ಳದಂಗ ಐತಿದ ಡೋರಿ ಲೇಕ್ ಅಂತ. ಬರ್ರಿ ಹಿಂಗ ಹೋಗಣ್ರಿ. ನಿಮ್ ಜಶು ಹಾಕೊಂಡ್ ಬರ್ಬೇಕತ್ತಲ್ಲ. ಇಂತ ಚಪ್ಪಲ್ನಾಗ ಹೊಂಟಾನ. ಪ್ಲಾನ್ ಇದಲ್ರಿ ನಮ್ದು. ಅಲ್ಲೆಲ್ಲೇ ಸಾಲ್ಮಲಾ ನದಿ ನೋಡ್ಕೊಂಡು ಮನಿಗೆ ಹೋಗೋಣ ಅಂತಂದ್ರೆ ಅದು ಅಲ್ಲೇ ಮನಿ ಪಕ್ಕಕ್ಕೆ ಇರೋದಕ್ಕೆ 60 ತಾಸ್ನಾಗ ಅದನ್ನ ನೋಡ್ಬಿಟ್ವಿ. ಇನ್ನು ಟೈಮ್ ಐತಿ, ಫುಲ್ ಸಂಡೇ ಚಿಲ್ ಮಾಡೋಣ ಅಂತಂದೆ ಹುಡುಕ್ಯಾಡಿದ್ರದ್ದು. ಯಾವ್ದ ಭೈರಪ್ಪನ್ ಫಾಲ್ಸ್, ಹಿಡನ್ ಫಾಲ್ಸ್ ಅಂತದ. ಮೇ ಬಿ ಯಾರಿಗೂ ಗೊತ್ತಿಲ್ಲ. ಇಲ್ಲ ಒಂದು 3 ಊರಿಂದ ಕೇಳಿದ್ರೆ ಇಲ್ಲ ಫಾಲ್ಸ್ ಎಲ್ಲ ಹೊಳ್ಳಿವ್ರಿ ಅಂತಂದ್ರೆ ಹೌದಾ. ಮ್ಯಾಪ್ ನಮ್ಮನ್ನ ಕಾಪಾಡೈತಿ. ಹೊಂಟವಿ ತಿನ್ನಿಕೆ ಆಡ್ಕೊಂಡು ಹೊಂಟವಿ, ಚಪ್ಪಲ್ ಹಾಕಂದು ಚರ್ರಕಂತ. ಇವೆಲ್ಲ ಫಾಲ್ಸ್ ಇಂದ ಹರ್ಕೊಂಡ್ ಬಂದದ್ದು ನೀರು ನೋಡ್ರಿ. ಟ್ರಕ್ಕಿಂಗ್ ಹೋಗುವಾಗ ಫುಲ್ ಮಳೆ ಆಗಿದ್ವಿ. ಈಗ ಸೂರ್ಯ ಕುಕ್ಕಾಕತ್ತ. ನಾವು ಗುಡ್ಡ ನೋಡ್ರಿ ಅಲ್ಲೇ ಮಸ್ತ್ ಅದ. ಆಗಲ್ ಫಾಗ್ ಎಲ್ಲ ಹೊಡೆ ಆಗತ್ತೆ. ಕ್ಲೌಡಿಂದೆಲ್ಲ ಫಾಗ್. ಯಾರಿಲ್ಲಿ ಎತ್ತಾಗಿರ್ಲಿ ದಾರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೊಂಟ ಸುಮ್ಮನೆ ಹೊಲಕ್ಕೆ ಬಂದವ. ಇಲ್ಲಿ ಮೆಣಸಿನ್ಕಾಯಿ ಹೊಲ ಐತೆ. ಉಪ್ಪೆಟ್ಟು ಮಾಡ್ಕೊಳಕ, ಒಗ್ಗರಣೆ ಮಾಡ್ಕೊಳಕ್ 1-2 ಮೆಣಸಿನ್ಕಾಯಿ ಹರ್ಕೊಂಡು ಹೋಗ್ಬಿಡೋದು. ಮನೆ ಖಾಲಿ ಆಗ್ಯಾವ ನನಗೀಗ.
ಬರೀ ಇಂಥದೆಯ ಮಲಕ್ಕನ ಗಾಡಿಯಲ್ಲಿ ಹಚ್ಚಾನ ನೋಡಿಂದ ಹಿಡ್ಕೊಂಡು ಹೊಡಿತಾನ ನಮ್ಮ ಗಾಡಿಯಲ್ಲಿ ಹೋಗಿ ಆಲ್ರೆಡಿ ಪಾರ್ಕ್ ಮಾಡ್ರ. ಅಯ್ಯೋ ಮಸ್ತ್ ಐತ್ ಬಿಡೋ ಜಾಗ ಅಂದ್ರೆ ವರ್ತ್ ಅದು ನಮ್ಮ ಅಕ್ಕಿಡಲಾಗ ದಾಂಡೇಲಿ ಗೊತ್ತಾಗ ಹೇಳಿದ್ದ ನಾ ಹೇಳಾಕತ್ತಾನೆ. ಇನ್ನೊಬ್ಬ ಇವಂದ್ರ ವಿಡಿಯೋನು ನಂಗೆ ವ್ಲಾಗಿಗೆ ಕ್ಲಿಪ್ ಹಾಕಂತಾನೆ ಅವನು ನೋಡ್ರಿ. ಸೊ ಇದು ಧಾರವಾಡದಾಗ ಯಾರದಿರಿ ನೋಡಿ ಬರ್ಬೋದು, ಯಾಕಂದ್ರೆ 20 ನಿಮಿಷದ ದಾರಿ. ನಾವೇನೇನೋ ಸುತ್ತಕ್ಕಂದು ಅರ್ಧ ತಾಸಿಗೆ ಬಂದವಿ. ಧಾರವಾಡದಿಂದ ಹಬ್ಬ ಒಂದು 20 ನಿಮಿಷದ ದಾರಿ. ಆರಾಮ್ ಮನೆಯಾಗಿದ್ದೀರಿ ಅಂದ್ರೆ ಸಂಡೇ ಇಲ್ಲ ಹಂಗೆ ಚಿಲ್ ಮಾಡ್ಬೇಕಂದ್ರೆ ಪ್ಲೇಸ್ ಬರ್ರಿ. ಹೆಂಗೈತೆ ನೋಡ್ರಿ ಇದೆಲ್ಲ ಹಿಡನ್ ಫಾಲ್ಸ್ ಇದೆ. ಬಟ್ ಇನ್ನೂ ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಾಗಿಲ್ಲ. ಒಂದು ಊರಾಗ ಐತಿ, ಊರಿಂದ ಹೊರಗೈತಿ, ಬರ್ಬೋದು. ಇನ್ನ ಲೋ ನೋಡಿಂದ ಗೊತ್ತಾಗುತ್ತೆ ಇನ್ನೂ ಎಷ್ಟು ವರ್ತ್ ಐತೆ ಅಂತಂದ್ರೆ. ಆ ಕಡೆ ಪಾಸ್ ಆಗಿ ಹೊಲ್ಸ್ ಆಗೇ ಬಿಟ್ಟವು ಆಲ್ರೆಡಿ. ಅವು ಲಾರಿ ಕರ್ದಂಗೆ ಕರಿತಿ ಅಲ್ಲೇ ಹಿಂದಕ್ ಬಾ ಅಂತ. ಗಾಡಿ ಎಲ್ಲ ಚಿದ್ರ ಅಲ್ಲಿ ಕಂಡಲ್ಲ ಇಲ್ಲ ನಾವು ನೋಡ್ರಿ ಚೆನ್ನಾಗ್ ಬಂದಾರ. ಎಲ್ಲೈತಿ ಇನ್ನು ಎಲ್ಲೈತಿ ಅಲ್ಲಿ ಹೊಂಟಾರ ನೋಡಿ ಜನ. ಮನ್ಯಾಗ ಕುಂತ ಏನ್ ಮಾಡ್ತಿರ್ಲಿ ಬರ್ಲಿ ಅಂತ ಪ್ಲೇಸ್ ನೋಡ್ರಿಲಿ. ಊಟ ಪ್ಯಾಕ್ ಮಾಡ್ರಿ ಅಂತಂದ. ಇವಂದ ಮುಖ ತೋರ್ಸ್ಬಾರ್ದಂತ್ರಿ, ತಿಕ್ಕಾ ತೋರ್ಸಾತ ನೋಡ್ರಿ. ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ. ಹೇಳಿಲ್ಲ ಸ್ಪ್ಲೆಂಡರ್ ಬರ್ತದಂತಂದ. ಸಾರಿ ಕಟ್ ಮಾಡೋಣ. ಅಲ್ಲ ಈಗ ನಾವು ಬಂದ ದೂರ ಇದೆ ನೋಡಿ ಕೆರಿ ಮಲ್ಲಪ್ಪ ಅಲ್ಲ ಯಾವ್ದೋ ಊರಿತ್ರಿಪ್ಪ ಹೋಗುವಾಗ್ಬೇಕಿದ್ರೆ ಹೇಳ್ತಂತ. ಅದು ಇನ್ನೊಂದು ವಿಡಿಯೋ ಐತವ ಪೂರ ಇನ್ಫಾರ್ಮೇಶನ್ ಕೊಟ್ಟಿದ್ದ. ಸೊ ಅದನ್ನ ನೋಡ್ಕೊಂಡ್ ನಾವು ಬಂದ್ವಿ. ಅವು ವಿತ್ ರೂಟ್ ಹೇಳ್ಕಂತ ಎಲ್ಲ ಬಂದಿದ್ದ. ಹಿಂಗ ಹೋರಿ, ಹಿಂಗ ರೈಟ್ ಹೋರಿ, ಹಿಂಗ ಹೋರಿ. ಇಲ್ಲಿ ಬರೋತ್ನಾಗ ಶೂ ಹಾಕೊಂಡ್ ಬರ್ರಿಪ್ಪ. ನಾವ್ ಅಣಬಸ್ ಆತ ಕಾಲ್ ಜರ್ಕಂದ್ ನಮ್ಮ ಇಂತ ಚಪ್ಪಲ್ ಹಾಕೊಂಡ್ ಬಂದ. ಕಾಲ್ನಡಿಗೆ ಪಾದಯಾತ್ರೆ, ಕಾಲ್ಗಾಡಿ. ಯಾವ್ದದು ಪೂಕ್ಲೈನ್ ನೋಡ್ಕೊಂಡ್ ಬರ್ರಿ. ಚಪ್ಪಲ್ ಹರಿತೀವಿ ಮುಂದೆ ಬನ್ನಿ. ಇಲ್ಲಿ ಭೈರಪ್ಪನ್ ಫಾಲ್ಸ್ ಅಂತ ಅನ್ಕೊಂಡ್ ಬಂದವಿ. ಬಟ್ ದಾರಿನ ತಪ್ಪಿಟ್ಟವಿ, ಎಲ್ಲಿ ಹೊಂಟವ ಅನ್ನೋದು ಗೊತ್ತಾಗ. ಫಾಲ್ಸ್ ಯಾರು ದೂದ್ಸಾಗರ್ ಫಾಲ್ಸ್ ಬಂತು. ಟ್ರೇನ್ ಹೋಗತ್ ನೋಡಿ. ಎಲ್ಲಿ ದಾರಿ ಎಷ್ಟದಾವ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲಾ ಕಡೆ ಹೆಂಗ ಹೊಂಟವಿ. ಗುಡ್ಡದ ಸಂಧ್ಯಾಗ ಐತ್ರಿ ಅಂದವ. ಗುಡ್ಡನ ಕಾಣೋಲ್ಲ ಈಗೆಲ್ಲ, ಇವಾಗ ಗಿಡನ ಕಾಣತ್ತವ. ಬರ್ರಿ ದಾರಿ ಬಾಳದವ್ ಬರ್ಲಿ, ಗೊತ್ತಾಗಲ್ಲ ತಡ್ರಿಲಿ. ಕರಿಲಿಯಪ್ಪ ಫೋನ್ ಇಡ ಅನ್ನೋಂಗ. ಫೋನೇ ಬಾಳ್ ಬಿಸಿ ಇರ್ತಾನ್ರಿ ಹುಡುಗಿಯರ ಜೊತೆ ಆತ, ಮನ್ಯಾಗ ಆತ, ಸಿಎ ಮಾಡಾತ ಮತ್ತೆ ಹೆಸರಿಗೆ. ನಮ್ ಬ್ಯಾಟ್ರಿ ವೀಕ್ ಆಗದ, ಬ್ಯಾಟ್ರಿ ಚಾರ್ಜ್ ಖಾಲಿ ಆಗದ. ಇದಕ್ಕೆ ನಮ್ದು ವಿಡಿಯೋ ಮಾಡಿದ್ನೆ, ಫೋಟೋ ತಗನ್ನೆ. ಇವತ್ತು ಇನ್ನೊಬ್ಬ ಒಂದು ಕ್ಯಾಮ್ರಾ ಚಲೋ ಐತಿ, ಫೋಟೋ ನಮ್ದು ಹಿಡಿದಲ್ಲ ಅವನ ಹತ್ರ ಹಿಡಿದಾರ. ಸೊ ಚಾರ್ಜ್ ಉಳಿದೈತಿ ನಂದು. ಹೋದ್ ಸರಿ ದಾಂಡೇಲಿಗೆ ಹೋದಾಗ ಚಾರ್ಜ್ ಖಾಲಿ ಆಗಿ ಮನ್ಯಾಗ ಹೆಟ್ಟಿಸ್ಕೊಂಡು ಫೋನ್ ಸ್ವಿಚ್ ಆಫ್ ಆಗಿ ಫೋನ್ ರಿಸೀವ್ ಮಾಡತ್ತಲ್ಲ, ಹಂಗೆಲ್ಲ ಬಯಸ್ಕೊಂಡಿದ್ದೆ. ಇಲ್ಲಿ ದೊಡ್ಡ ಚಾನಲ್ ಐತಿ, ಚಾನಲ್ ಹಿಂಗ ದಾಟ್ಕೊಂಡ್ ಹೋಗ್ಬೇಕು. ಯಪ್ಪ ಬೀಳ್ತಾವ, ಸ್ಲಿಪ್ಪರ್ ಒಂದ್ ಸರಿ ಇಲ್ಲ. ಗಾಯ್ಸ್ ಅಂತೂ ರೀಚ್ಡ್ ಫಾಲ್ಸ್ ನೋಡಿದ್ವಿ. ಪೈಪ್ ಹೊಡೆದೈತಂತ ನೀರ ಇಲ್ಲ. ಪೈಪ್ ಹೊಡೆದ್ ಬಿಟ್ಟೈತಿ. ಫ್ಲೈಟ್ ಬಂದ್ ನಮ್ಗೆ ಕರ್ಕೊಂಡ್ ಹೋಗಕ್ಕ. ಎಲ್ಲೈತಿ ಹೋಗೋಣ ಹೋಲ್ದು. ಇದ ನೋಡ್ರಿ ನಾವು ಬಂದಿದ್ ಫಾಲ್ಸ್. ಎಕ್ಸ್ಪೆಕ್ಟೇಷನ್ ಬಾಳ್ ನೀರ್ ಇರ್ತೈತೆ
ಬಟ್ ನೀರು ಪೈಪ್ ಹೊಡೆದಂಗೆ ಐತಿ. ಇನ್ನು ಮಳೆ ಆಗ್ಬೇಕು, ಮಳೆ ಆದ್ರೆ ನೀರು ಚಲೋ ಬರ್ತಾವ. ಬಟ್ ಬಂದವೇನ ಇದ ಇಲ್ಲ ಮ್ಯಾಲ ಅವ್ರ ಅದಾರ, ನಾವು ಮ್ಯಾಲಿಂದ ಈ ಕಡೆ ಕೆಳಗಿಳಿದು ಹಿಂಗೆ ಬಂದಿವಿ. ಅತ್ತಾಗ ಒಂದು ರೂಟ್ ಐತಿ ಇವತ್ತು ಬರಾಕ. ಸೊ ಬರ್ಬೋದು, ಬಟ್ ಇನ್ನೊಂದಿಷ್ಟು ದಿನ ಆಗಿಂದ ಬರ್ಬೋದಿಲ್ಲ. ಭೈರಪ್ಪನ ಫಾಲ್ಸ್ ಅಲ್ಲಿ ದೇವಸ್ಥಾನ ಐತಿ. ಸೊ ಅಲ್ಲೆಲ್ಲ ಹುಡ್ರ ಕುಂತಾರ, ಸ್ವಲ್ಪ ರೆಸ್ಟ್ ಮಾಡತ್ತಾರ ಅನ್ಸಿರ್ಬೋದು. ಯಾವುದೋ ಬೇರೆ ಗ್ರೂಪ್ ಅದ. ನಮ್ಮ ಗ್ರೂಪ್ ಒನ್ ಮೀ ಇವ ಅವ್ರಿಬ್ರು ಅಷ್ಟ. ಅವ್ರು ಇಳ್ಯಾಕೊಳ್ರಂತ, ನಾವು ಇಳಿದು ಬಂದಿದ್ದು ಇಲ್ಲೇ. ಹಿಂಗೆ ಹೇಳ್ಬೇಕಂದ್ರೆ ಭೈರಪ್ಪನ ದೇವಸ್ಥಾನ. ಭೈರಪ್ಪ ಗುಡಿ ಮಸ್ತು ಬರ್ತಾವ ಫೋಟೋ ತೆಗಿ. ಹಿಂಗ ತೆಗ್ದೈತಲ್ಲ, ನಾವು ತಕೊಂಡೇವಿ. ಅಜ್ಜ ಅಲ್ಲೇ ಕೂತಾಡ್ರಿಲ್ಲ, ಬಾರಿ ಬರ್ತಾವ ಫೋಟೋ. ಇದ ಭೈರಪ್ಪನ ಮೂರ್ತಿ ದೇವಸ್ಥಾನ. ಕೇವ್ ಇದ್ದಂಗೆ ಐತಿ. ಅಲ್ಲೇನೋ ಒಂದೈತೆ, ಅಲ್ಲಿ ಏನೋ ಶಾಸನ ಏನೋ ಇದಕ್ಕೆ ಹಿಸ್ಟ್ರಿ ಇರ್ತೈತಿ. ಇಲ್ಲಿ ಬಂದೈತೆ ಹಿಸ್ಟ್ರಿ ಐತಿ ಇದಕ್ಕ. ಏನ್ ಇಲ್ಲಿ ಬಂದೈತಿ ಫಾಲ್ಸ್ ಅಲ್ಲಿತ್ತು. ಸೊ ನೋಡ್ಕೊಂಡು ವಾಪಸ್ ಮನೆ ಕಡೆ ಜಾತ. ಸೊ ಫೈನಲಿ ರೀಚ್ಡ್. ನಮ್ ಗಾಡಿ ಅಲ್ಲಿ ಅದಾವು. ಸೊ ಇನ್ನೊಂದೇನು ನಸೀಬಾಗೈತಂದ್ರ ಒಂದು ಜಾಕೆಟ್ ಕಳೆದ್ ಬಿಟ್ಟೈತಿ. ಅಲ್ಲೊಬ್ಬ ಹುಡ್ಕಾಕ್ ಹೋಗ್ಯಾನ. ಅವ್ರು ಯಾರ ಬೈ ಮಿಸ್ ಆಗಿ ತಗೊಂಡ್ ಹೋಗ್ಯಾರ ಅಂತ ಹುಡ್ಕಾಕ್ ಹೋಗ್ಯಾರ. ಜಾಕೆಟ್ ರೀ ಪಾಪ, ಅದು ನೈಟ್ ಬೆಂಗ್ಳೂರಿಗೆ ಹೋಗ್ಬೇಕು, ಟ್ರೈನ್ ಹಾಕೊಂಡ್ ಹೋಗ್ಬೇಕಂತ ಒಂದು ತಗೊಂಡ್ ಬಂದಿತ್ತು. ಸಿಡಿಸ್ಕಂದ್ರ ನೋಡ್ರಿ, ಜಾಕೆಟ್ ಹುಡ್ಕ ಅವಸರದಾಗ ಓಡಿ ಬಂದವ. ಅವ್ಗೆ ಹೋಪ್ ಐತಿ ಇನ್ನೂ ಜಾಕೆಟ್ ಸಿಗುತ್ತೆ ಅನ್ನೋದು. ಬಟ್ ನೋಡ್ಬೇಕು. ನಂದ ಅಲ್ಲೇ ಹತ್ತೆ, ನಂದು ಬಿಟ್ಟು ಒಂದ್ ಒಬ್ಬ ತಗೊಂಡ್ ಹೋಗ್ಯಾರ. ನಂದು ಉದತಿ ಇಲ್ಲಿ ಬರತ್ತ ನೋಡ್ರಿ. ಎಲ್ಲದಕ್ಕೆ ಕಾರಣ ಇವನ ಅಕ್ಕಿ ಅಲ್ಲ, ಒಟ್ಟು ಇಂಥವ್ ಬರೀ ಜಿ ನಸೀಬ. ಅವನ ಜೊತೆ ನಾವು ಜಿ ನಸೀಬ ಆಗ್ಬಿಟ್ಟ ಅವನ ಜೊತೆ ಸೇರಿ. ಬರೇ ಇಂಥವ್ರಿ ಮುಳ್ ನಡ್ಸ್ಕೊಂಡ್ ನೋಡು. ಈಗ ಅಲ್ಲಿ ಬರುವಾಗ ಎಷ್ಟು ಸರಿ ಬಿದ್ದಾನಂತ ಮಾಡಿದ್ರ, ಕೌಂಟ್ ಮಾಡಿದ್ರ ಒಂದ್ 20-30 ಮೇಲೆ ಹಾಕದನ ನೋಡಿದ್ರ. ಚಪ್ಪಲ್ ಕ್ರಾಕ್ಸ್ ಡೂಪ್ಲಿಕೇಟ್ ಚಪ್ಪಲ್ ಹಾಕ್ಯಾನ. ಕ್ರಾಕ್ಸ್ ಗ್ರಿಪ್ ಇರ್ಬೇಕವ. ನೋಡಿದ್ರ ಒಂದ್ 20 ಸರಿ ಬಿದ್ದಾನ. ನಾವ್ ಇಂಥ ಚಪ್ಪಲ್ ಒಂದ್ 2 ಸರಿ ಉಳ್ಳಾಡಿದ್ರ ಬಿದ್ದು ಉಳ್ಳಾಡ್ಬಿಟ್ಟಾನ. ಎಮ್ಮೆ ಅದಾವ ಗಾಯ್ಸ್, ಎಮ್ಮಿ. ಜಾಕೆಟ್ ಹುಡ್ಕ ಅವಸರದಾಗ ಅವ್ರು ಅಲ್ಲೇ ಮುಂದೆ ಹೋದ್ರೆ ಇದು ಎಲ್ಲ ಹೊಲ ಐತ್ರಿ. ಹಿಂಗ ಇಲ್ಲ ಅಂದ್ರೆ ಅಲ್ಲೇ ಹೋಗ್ಬೋದತ್ತೆ. ಬಟ್ ನಂಗೆ ಸುತ್ತ ಹಚ್ಚೋದಿ. ನಾವು ಹೋಗಿದ್ದೆಲ್ಲಿಂದ್ರ ಇಲ್ಲಿ ಗಾಡಿ ಹಚ್ಚಿ ಅಲ್ಲೇನು ಕಾಣತತ್ತಲ್ಲ ಅಲ್ಲಿತ್ತು ಫಾಲ್ಸ್. ಬರ್ಬೋದು. ಶ್ರಾವಣ ತಿಂಗಳದಾಗ ಬರ್ಬೇಕಂತ್ರಿ. ಒಂದು ಜರ್ಕಂದ್ ಹೊಂಟ್ ನೋಡ್ರಿ ಅಲ್ಲೇ. ಸೊ ಇದು ಶ್ರಾವಣ ಬಂದ್ರ ಬೆಸ್ಟ್ ಅಂತ. ಶ್ರಾವಣ ಟೈಮ್ನಾಗ ಬಂದಿದ್ರೆ ನೀರು ಇರ್ತೈತಿ. ಬಟ್ ನೀರೆಲ್ಲ ವರ್ತು ಇಲ್ಲ. ಬಟ್ ಟ್ರೆಕ್ಕಿಂಗ್ ಮಾಡಿದ್ದೆ ಅದು ವರ್ತಿತ್ತು. ಚಾಕ್ಲೇಟ್ ದಪ್ಪನ್ ಚಾಕ್ಲೇಟ್ ಹೆಂಗೊಂದು ಹೊಕ್ಕಲಿ ಮಾರಿದ್ರೆ ಆಗಲ್ಲ. ಇಷ್ಟು ಇದಾಗಿದ್ದಲ್ಲ ಅಲ್ಲಿ ಸಿಕ್ತ. ಯಾರ ಹತ್ರ ಇತ್ತ ಸಿಕ್ತ. ಇದ ಜಾಕೆಟ್ ರೀ. ಈ ಜಾಕೆಟ್ ಹುಡುಕಾಕ ಈ ರಾಡಿ ಎಲ್ಲಾ ಮಾಡ್ಕೊಂಡ್ ಹೋಗಿದ್ದಾವ. ಅಲ್ಲೇ ನೀವು ಮುಂದ್ ಬಂದ್ರೆ ಅವ್ರು ಚೇಂಜ್ ಮಾಡ್ಕೊಂಡ. ಮುಂದಾಗಿ ಹೊಂಟಿದ್ರು, ಇದನ್ನ ಏಟ್ ಬಿಟ್ಟಿದ್ರಲ್ಲ, ಬಚ್ಚಿಟ್ಕೊಂಡ್ರ ನಾವು ಬರೋ ಸ್ಪೀಡಿಗೆ ಇಲ್ಲಿ ಮುಂದೆ ಹೋಗ್ತಾರೆ ಬಿದ್ವಾ. ಅವ್ರು ವಾಪಸ್ ಬರತ್ತಿಗೆಲ್ಲ ಏತ್ ಬಿಡಿದ್ರು. ಏನಂದ್ರ ಕೊಟ್ರು ವಾಪಸ್. ಕೇಳಿಸ್ಲೇ ಕೊಟ್ರಿ. ಏನಂದ್ರಿ? ಕೇಳ್ಕೇಳತ್ತೆ ಎಲ್ಲ ತಗೋದಿತ್ ಬಿಟ್ಟ. ಏನಾಯ್ತು ಗೊತ್ತಾ, ಹಿಡ್ಕೋಬೇಕಲ್ರಿ ಅವ್ರನ್ನ. ಅಲ್ಲೊಬ್ಬ ಇದ್ದ ಸತ್ತೂರ ಗಾಯ್ಸ್ ಎಡಕ್ಕ ಅಜ್ಜ ಹಿಂಗಲೇ ಅಜ್ಜ ಮಾಡಲ್ಲ. ಅವ್ರು ವಿಡಿಯೋ ಮಾಡೋದ್ ನೋಡಿದ. इसी के साथ आज की मजदूरी यहीं खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए कैसे ना कैसे करके, मुझे चाहिए।